ಬಿಡಬಾರದು. ಹೌದಪ್ಪ, ಆ ಪಾಪಿಗಳ ರಕ್ತವು ಕೂಡ ತುಂಬಿ ತುಳುಕ್ತಾ ಇದೆ. ಅನ್ಯಾಯವಾಗಿ ಆ ದುರ್ಜನರು ನಮ್ಮಂತವರ ಮೇಲೆ ಅನ್ಯಾಯವೆಸುತ್ತಿರುವರಲ್ಲ, ಆ ಪಾಪಿಗಳನ್ನು ಹಾಗೆ ಬಿಡಬಾರ್ದು. ಆ ರಾಕ್ಷಸರನ್ನು ಗೆಲುವು ಮುರಿಯಲೇಬೇಕು. ಕಿರಾತಕರ ಕಿಲುಬು ಮುರಿಯುವ ಸಮಯ ದೂರವಿರತ್ತಿದೆ. ಅವರ ಸಾವು ಸಮೀಪಿಸುತ್ತದೆ. ಅವರ ಅಧ್ಯಾಯದ ಮರಣದ ಮೃದಂಗದ ಗಂಟೆ ಬಾರಿಸಿ ನಾವು ಸಿದ್ಧರಾಗಿದ್ದೇವೆ. ಮರಣ ಮೃದಂಗದ ಗಂಟೆ ಬಾರಿಸಲಿಕ್ಕೋಸ್ಕರನೇ ಆ ಧರ್ಮರಾಜನ ಗೌಪ್ಯ ತಾಣಗಳನ್ನ ಕಂಡಿಡಿದಿದ್ದೀನಿ. ರಮೇಶ್, ಇಂದು ತಗ್ಗಿ ಬಗ್ಗೆ ನಡೆದ್ರೆ ಏನು ಪ್ರಯೋಜನವಿಲ್ಲ. ಆ ಧರ್ಮರಾಜನ ವಂಶದ ನಿರ್ನಾಶ ಮಾಡಲೇಬೇಕು. ಅವರ ವಂಶವನ್ನು ನಾವು ಬೆಳೆದಕ್ಕೆ ಬಿಟ್ರೆ ಈ ಜಗತ್ತಿನಲ್ಲಿ ರಕ್ತ ಬೀಸಾಚರಿಸಿ ಹಾಗೆ ಬೆಳೆದು ಬಿಡ್ತಾರೆ. ಅದಕ್ಕೆ ಅಂತ ಪಾಪಿಗಳ ನಿರ್ನಾಮವನ್ನೇ ಮಾಡಬೇಕಪ್ಪ, ನಿರ್ನಾಮ ಮಾಡಬೇಕು. ಅವರನ್ನ ಸುಮ್ಮನೆ ಬಿಡ್ತೀರ? ಅದಕ್ಕೆ ಕಾಗಿ ತೊಟ್ಟಿರೋ ಧರ್ಮರಾಜನ ಬಿಟ್ರೆ ಕಾಗಿ ತೊಟ್ಟಿರೋ ನನ್ನ ಕಿಮ್ಮತ್ತೆ ನೋಡಿದ್ದು. ಕೈ ಕಾಲಿಡಿದು ಓಟ್ ತಗೊಂಡು ಕರ್ನಾಟಕಕ್ಕೆ ಕಚಡ ಬುದ್ಧಿ ತೋರಿಸಿ ರಾಷ್ಟ್ರಧ್ವಜ ರಾಷ್ಟ್ರಗೀತೆಗೆ ಮರ್ಯಾದೆ ಕೊಟ್ಟು ಬೆರೆತಿರುವ ದೊರೆಯನ್ನ ಜರೆದು ಅರೆದು ನೇಡುವ ಬಗ್ಗೆ ನೇತಾಡುವಂತೆ ಮಾಡದೆ ಹೋದ್ರೆ ನಾನಿನ ಮೈದುರಾನೇ ಅಲ್ಲ. ಆವತ್ತು ನೀ ಹೇಳಿದಾಗೆ ಬಡವರ ಭೂಮಿ ಲೊಕ್ಕಾಯಿಸುವ ಲಪ್ಪಂಗ ಧರ್ಮರಾಜ. ಇವತ್ತು ನಮ್ಮ ಮಾವನವರು ಹೊಲವನ್ನೇ ಸಾಲದ ಲೆಪ್ಪದಲ್ಲಿ ಖಾಲಿ ಬಾಡಿ ಮೇಲೆ ಹೆಪ್ಪಲಿನ ರುಜು ಹಾಕಿ ಮನೆಯಿಂದ ಹೊರ ಹಾಕಿದ್ದಾರೆ. ನಮ್ಮ ಮಾಮಾಜಿಯವರ ಹೊಲದ ನ್ಯಾಯಕ್ಕಾಗಿ ಗಾಂಧ ಕಟ್ಟೆಯಲ್ಲಿ ಹೋರಾಡೋಣ. ಇನ್ನೊಬ್ಬರ ಕಣ್ಣಿಗೆ ಮಣ್ಣೆತ್ತಿ ಕೋಟಿಗಟ್ಟಲೆ ಜಮೀನು ಮಾರ್ತಾನಾಗಿ ಹಣದ ವ್ಯಾಮೋಹದಲ್ಲಿ ಹಿರಿಯ ಗೌರ್ಮೆಂಟ್ ಸರ್ವೆಂಟರನ್ನ ಸೆರೆಹಿಡಿಕೊಂಡು ಮೆರೆಯುವ ಆ ದೊರೆಗೆ ಶಿಕ್ಷೆಗೆ ಒಳಪಡಿಸೋಣ. ಯಾವ ಕೃತ್ಯಕ್ಕೂ ಹಿಂದಿರಲ್ಲ ಇದ್ದ ನನ್ನ ಮಗ. ಬಡವರ ರಕ್ತ ಹೀರಿ ಯುಕ್ತಿತನ ದಿಟ್ಟತನಕ್ಕೆ ಎದೆ ತೊಟ್ಟು ಅವನ ಚಟ್ಟ ಕಟ್ಟಲು ಮಟ್ಟ ಹಾಕೋಣ. ನನ್ನನ್ನು ನಿಮ್ಮನ್ನು ವಂಚಿಸಿರುವ ಪಾಪಿಗಳ ದೌರ್ಜನ್ಯ ನಮ್ಮಿಂದಷ್ಟೇ ಅಲ್ಲ, ಯಾರಿಂದಲೂ ನೋಡಲಾಗದು. ಧರ್ಮರಾಜನ ಅನ್ಯಾಯದ ಕೆಟ್ಟ ಬೇರು ಗುಡಸೆಯಿಂದ ಕಿತ್ತಾಗಿ ಮುಟ್ಟು ಬೂದಿ ಮಾಡಿದೆ. ಮಿನಿಸ್ಟರ್ ಆಗಿ ನಮ್ಮನ್ನೇ ಹೀನಾಯವಾಗಿ ತಡೆಹಿಡಿರುವ ಮಂಡನ ಮಕ್ಕಳನ್ನು ಬೂದಿ ಮಾಡಿದರೆ ತಪ್ಪೇನಿಲ್ಲ. ಆ ಮುಂಡೆ ಮಕ್ಕಳ ಪಿಂಡ ನಾವೇ ಬಿಡೋಣ. ಹಿರಿಯರ ಕೃಪೆ ನಮ್ಮಲ್ಲಿದ್ದರೆ ಧರ್ಮರಾಜನ ಭೂಗತ ಜಗತ್ತಿನ ರಾಜಕೀಯ ಚಕ್ರದ ಧುಮುಕಿ ದುರಾತ್ಮ ದುರಾಶ ದುರ್ಗಂಧ ಏನು ಎಂಬುದನ್ನು ಕರ್ನಾಟಕ ಜನತೆಗೆ ತೋರಿಸ್ತೇವೆ. ಪದ್ಮಾವತಿ, ಸಮಯವಾಗಿದೆ. ಎಲ್ಲರಿಗೂ ಊಟಕ್ಕೆ ರೆಡಿ ಮಾಡಿ. ಸರಿ, ಹಾಗೆ ಆಗಲಿ. ನೀವೆಲ್ಲರೂ ಕೈಕಾಲು ಮುಖ ತೊಳೆದು ಒಳಗೆ ಬನ್ನಿ, ಊಟದ ವ್ಯವಸ್ಥೆ ಮಾಡ್ತೀನಿ. ನೋಡಿ ಈ ನಾಟಕಕ್ಕೆ ಕೆಲವೊಂದು ಮಹನೀಯರು ಧನ ಸಹಾಯ ಮಾಡಿದ್ದಾರೆ. ಅವರ ಹೆಸರನ್ನು ಓದಿಡ್ತಾ ಇದ್ದೇನೆ. ರಾಜಾ ಬಾಬುಗೌಡ ಬೆಳಗ 2000 ರೂಪಾಯಿ, ಕುಸುಮಾ ಸುಬ್ರುಗೌಡ 50 ರೂಪಾಯಿ, ವಿನಾಯಕ್ ರಾಜೇಂದ್ರಾಚಾರ್ಯ 50 ರೂಪಾಯಿ, ಯೇಸು ಪಪ್ಪಗೌಡ 50 ರೂಪಾಯಿ, ಓಮು ತಾಕುಗೌಡ 101 ರೂಪಾಯಿ, ರಮೇಶ್ ಕೃಷ್ಣಗೌಡ 50 ರೂಪಾಯಿ, ಕುಸುಮಾ ಶಂಕರ್ಗೌಡ 50 ರೂಪಾಯಿ, ಗಂಗೆ ಆಯುಗೌಡ 40 ರೂಪಾಯಿ, ನಾಗಮಣಿ ನಿಂಗುಗೌಡ 25 ರೂಪಾಯಿ, ಸುರೇಖಾ ಅಮ್ಮಗೌಡ 101 ರೂಪಾಯಿ, ದೇವಿ ಶಂಕರ್ಗೌಡ 25 ರೂಪಾಯಿ, ಶೋಭಾ ಗೋವಿಂದ್ ಗೌಡ 50 ರೂಪಾಯಿ, ಮಹಾದೇವಿ ಶಂಕರ್ಗೌಡ 101 ರೂಪಾಯಿ, ಸುಮಿತ್ರಾ ಬಾಬುಗೌಡ 25 ರೂಪಾಯಿ, ರಮೇಶ್ ತಾಕುಗೌಡ 51 ರೂಪಾಯಿ, ವಿನೋದ ತಿಮ್ಮಗೌಡ 700 ರೂಪಾಯಿ, ಗೋವಿಂದ ಬುದ್ದುಗೌಡ 20 ರೂಪಾಯಿ, ವಿಮಲಾ ಪಾಂಡ್ರಂಗೌಡ 25 ರೂಪಾಯಿ, ವೆಂಕಟರಮಣ್ ಚಿಕ್ಕನಾಯ್ಕ 50 ರೂಪಾಯಿ, ಎಸ್.ಬಿ. ಕೇಮುಗೌಡ 51 ರೂಪಾಯಿ, ಮಂಗನಾಥ್ ಸುಬ್ರಾಯಗೌಡ 25 ರೂಪಾಯಿ, ಅಕ್ಷತಾ ಸುರೇಶ್ ಗೌಡ 110 ರೂಪಾಯಿ, ಓಮಿ ವಾಸುಗೌಡ 25 ರೂಪಾಯಿ, ಮಂಗಾಳಿ ಸತ್ರುಗೌಡ 52 ರೂಪಾಯಿ, ರಾಘುಕೃಷ್ಣಗೌಡ 105 ರೂಪಾಯಿ, ಪಲ್ಲವಿ ಸತೀಶ್ ಆಚಾರ್ಯ 51 ರೂಪಾಯಿ, ಜನನಿ ಚಂದ್ರಗೌಡ 50 ರೂಪಾಯಿ, ಆನಂದ್ ಗೋವಿಂದ ಗೌಡ 50 ರೂಪಾಯಿ, ಮಂಜುನಾಥ್ ಆಚಾರ್ಯ 25 ರೂಪಾಯಿ, ದಿವ್ಯ ಯೋಗೇಶ್ ಗೌಡ 25 ರೂಪಾಯಿ, ಧನಂಜಯ ದೇವಗೌಡ 50 ರೂಪಾಯಿ, ದೇವಿ ರಾಮಗೌಡ 50 ರೂಪಾಯಿ, ಮಮಲೇಶ್ವರ್ ಬಂಟಗೌಡ ಬಡಗೇರಿ 105 ರೂಪಾಯಿ, ಜಗದೀಶ್ ಕೂಸುಗೌಡ 50 ರೂಪಾಯಿ, ಮೋಹನ್ ಉತ್ತಮಾಚಾರ್ಯ 25 ರೂಪಾಯಿ, ರಾಜೇಶ್ವರಿ ಉದಯಗೌಡ 25 ರೂಪಾಯಿ, ರಾಮ ಗಿಡ್ಡಗೌಡ 110 ರೂಪಾಯಿ, ನಿರ್ಮಲಾ ಒಪ್ಪಗೌಡ 51 ರೂಪಾಯಿ, ತಪ್ಪು ಗೋವಿಂದ ಗೌಡ 25 ರೂಪಾಯಿ, ಪ್ರಕಾಶ್ ಸೋಮಗೌಡ 25 ರೂಪಾಯಿ. ಈ ಎಲ್ಲ ಮಾನ್ಯರು ಈ ಯಕ್ಷಗಾನಕ್ಕೆ ಈ ನಾಟಕಕ್ಕೆ ಧನ ಸಹಾಯ ಮಾಡಿದ್ದಾರೆ. ಎಲ್ಲ ಕಲಾ ಪ್ರೇಕ್ಷಕರು ನೀಡಿದ ಹಣವನ್ನು ನಾನು ಮಂಡಳಿ ಪರವಾಗಿ ಸ್ವೀಕರಿಸಿ ಅವರಿಗೆ ಮಂಡಳಿ ಪರವಾಗಿ ತುಂಬ ಆಭಾರಿಯಾಗಿದ್ದೇನೆ. ನಾಟಕ ಬರೆದ ಮರಳಿ ಬಂದ ಮಾಂಗಲ್ಯದ ಖ್ಯಾತಿ
GD ಗೋವಿಂದ್ ಕುಮಾರ್ ಅವರಿಗೆ ಕಿರಣ್ ಹಾಗೂ ಕಿರಣ್ ಸಹೋದರಿ ಕೀರ್ತಿ ಇವರು ಕಿರುಕಾಣಿಕೆ ನೀಡಿದ್ದಾರೆ. ಇದನ್ನು ಅವರು ವೈಬೇಕಂತ ತಿಳ್ಕೊಳ್ತಿದ್ದಾರೆ. ಕೊಟ್ಟಂತ ಕಲಾಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆ. ಅಂತೆಯೇ ಈ ನಾಟಕದ ಪಾತ್ರಧಾರಿಗಳಿಗೆ ಅವರ ಕಲೆಗೆ ಮೆಚ್ಚಿ ಧರ್ಮರಾಯನ ಪಾತ್ರಕ್ಕೆ ವಿನೋದ್ ಕೋಮುನಾಯ್ಕ್ ಮಾವಿನಕೆರೆ 100 ರೂಪಾಯಿ, ವೀರಾ ತೂಕುಗೌಡ 20 ರೂಪಾಯಿ, ರಮೇಶ್ ಕೃಷ್ಣಗೌಡ 50 ರೂಪಾಯಿ, ಮೇಘಾ ಮನೋಜ್ 50 ರೂಪಾಯಿ, ಸುಕ್ರು ತಾಕುಗೌಡ 100 ರೂಪಾಯಿ, ಸಚಿದರ್ ಡಿ ನಾಯ್ಕ್ 100 ರೂಪಾಯಿ ನೀಡಿದ್ದಾರೆ. ಇದು ಧರ್ಮರಾಯನ ಪಾತ್ರ ಮಾಡಿದವರು ಬಂದು ವೈಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅಂತೆಯೇ ಕಾರ್ತಿಕ್ನ ಪಾತ್ರ ನಿರ್ವಹಿಸಿದಂತವರಿಗೆ ಸುಕ್ರು ದೊಡ್ಡತಮ್ಮಗೌಡ ಕಂಡುಬದ 25 ರೂಪಾಯಿ, ಸಚಿದರ್ ಡಿ ನಾಯ್ಕ್ 50 ರೂಪಾಯಿ, ಹೋಮಿ ಕೀಕಾಗೌಡ 50 ರೂಪಾಯಿ, ರಾಕು ಕೀಕಾಗೌಡ 50 ರೂಪಾಯಿ, ವೆಂಕಟರಮಣ್ ಬೇಡುಗೌಡ ಅಂಬರ್ಕೋಡ್ 50 ರೂಪಾಯಿ, ರಮಾ ಉದಯಗೌಡ 20 ರೂಪಾಯಿ, ಬೋಳ ಪಾಂಡುರಂಗೌಡ 50 ರೂಪಾಯಿ ನೀಡಿದ್ದಾರೆ. ಇದನ್ನು ಅವರು ವೈಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಕೊಟ್ಟಂತ ಮಾನ್ಯರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾರೆ. ಅಂತೆಯೇ ಗೋವರ್ಧನ ಪಾತ್ರ ಮಾಡಿದಂತವರಿಗೆ ಸೀತಾ ಶಂಕರ್ ಗೌಡ ಸಿರ್ಪುಳ್ಳಿ 20 ರೂಪಾಯಿ, ವೆಂಕಟರಮಣ್ ಬೇಡುಗೌಡ ಅಂಬರ್ಕೋಡ್ 100 ರೂಪಾಯಿ ನೀಡಿದ್ದಾರೆ. ಇದನ್ನು ಅವರು ವೈಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಕೊಟ್ಟಂತ ನನ್ನ ಅಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆ. ಉಂಟೈಜಿನ ಪಾತ್ರ ಮಾಡಿದವರಿಗೆ ತಪ್ಪು ರಾಮಗೌಡ 15 ರೂಪಾಯಿ ನೀಡಿದ್ದಾರೆ. ಇದನ್ನು ಅವರು ವೈಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಕೊಟ್ಟಂತ ಮಾನ್ಯರಿಗೆ ಧನ್ಯವಾದಗಳು. ಗಾಂಡೀವಿನ ಪಾತ್ರ ನಿರ್ವಹಿಸಿದವರಿಗೆ ಸಚಿದರ್ ಡಿ ನಾಯ್ಕ್ 50 ರೂಪಾಯಿ, ಶಿವಮ್ಮ ಬುದ್ದು 20 ರೂಪಾಯಿ, ಸಂಗೀತ ನಾಗೇಶ್ 5 ರೂಪಾಯಿ. ಈ ಹಣವನ್ನು ಅವರು ವೈಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಕೊಟ್ಟಂತ ಮಾನ್ಯರಿಗೆ ನನ್ನ ಧನ್ಯವಾದಗಳು. ಅಂತೆಯೇ ವಾಯುವಿನ ಪಾತ್ರವನ್ನು ನಿರ್ವಹಿಸಿದಂತ ರಾಜುರವರಿಗೆ ಸಂಗೀತ ಆರ್ಗೌಡ 30 ರೂಪಾಯಿ, ಸವಿತಾ ಆರ್ಗೌಡ 15 ರೂಪಾಯಿ, ಸುಕ್ರು ದೊಡ್ಡಮ್ಮಗೌಡ ಕಂಡುಬದ 50 ರೂಪಾಯಿ, ತಪ್ಪು ರಾಮಗೌಡ 5 ರೂಪಾಯಿ ನೀಡಿದ್ದಾರೆ. ಇದನ್ನು ಅವರು ವೈಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಕೊಟ್ಟಂತ ಮಾನ್ಯರಿಗೆ ತುಂಬಾ ಆಭಾರಿಯಾಗಿದೆ. ರಮೇಶನ ಪಾತ್ರಕ್ಕೆ ಶೈಲಾ ಓಮಗೌಡ 25 ರೂಪಾಯಿ ನೀಡಿದ್ದಾರೆ. ಇದನ್ನು ಅವರು ವೈಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಕೊಟ್ಟಂತ ತುಂಬಾ ಅದೇ ರೀತಿ ಕಾರ್ತಿಕನ ಪಾತ್ರ ಮಾಡಿದವರಿಗೆ ನಾಗರತ್ನ ತಂದೆ 50 ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ನನ್ನ ಹಕ್ಕಿಕದ ಬಗ್ಗೆ ವಿಚಾರ ಮಾಡಪ್ಪ ನಿಮಗೂ ಹೋಗ್ಬೇಡ್ರಿ. ನಾ ಎಷ್ಟು ಆಗ್ಲಿ ವರ್ಸೇಲು ಡೂಪ್ಲಿಕೇಟ್ ಅಲ್ಲ ಅಂತ ಅವತ್ತು ಹೇಳ್ತಿಲ್ಲ. ನೀನ್ ಡೂಪ್ಲಿಕೇಟ್ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಗೊತ್ತಿದ್ರ ಮತ್ತೆ ಗಮನ ಮಾಡಕತ್ತೀರಿ. ಈಗ ಏನ್ ಡೌಟು? ಹನುಮಾನ ಅಂದ್ರೆ ನೀನು ಎಷ್ಟಡಿ ಬೂತ ಕೂತಿದ್ಯಲ್ಲ ಅದಕ್ಕ ಎಷ್ಟಡಿ ಬೂತೆ ಕೂತ್ರ ಏನಾತ? ನಾ ಇನ್ನು ಬೆರಳು ಚಿಕ್ಕ ಮಗುನ ಅಯ್ಯಯ್ಯೋ ಏನ್ರಿ ನನಗೂ ಐತಿ ಏನ ಬುದ್ಧಿನ ಅಂತೂ ಬಾಳ ಸಾಣ ಐತಿ ಬಿಡು ನೀನ. ಯಾರಿದ್ರನ ಇದು ಸಿನಿಮಾದಾಗ ಬದುಕೋದು, ಇಲ್ಲಾಂದ್ರ ಹೆಣ್ಮಕ್ಳು ಬದುಕೋದೇ ಕಷ್ಟ ಐತ್ರಿ. ನಿಮಗೇನು? ಹೌದು, ನನ್ನ ಬಗ್ಗೆ ನಿಮಗೆ ಯಾರು ಏನಾರು ಹೇಳಿದ್ರಿ? ನನ್ನ ಫ್ರೆಂಡ್ ಹೇಳಿದ ಎಷ್ಟಡಿ ಬೂತ ಕುಂತಿರುವ ಕೆಲವೊಂದು ಹುಡುಗಿಯರು ತಮ್ಮ ಪರಿಚಯದ ಹುಡುಗರಿಗೆ ಸಟಾಪ್ ಮಾಡ್ಬೋದಂತ. ಏ ಏನಂದಿ ನೀನು? ಅಲ್ಲ ನಿಮ್ಮ ಫ್ರೆಂಡ್ ನನಗ ಈ ತರ ಅನ್ನ ಅವ ಏನು ಹೊಟ್ಟೆ ಏನ್ ತಿಂತಾನಂತ ಸೆಕ್ರೆಟರಿ ತಿಂತಾನಂತ ನೀನ್ ಅನ್ನ ತಿಂತಾನಂತ ಅವ. ಅಲ್ಲ ಕಾಲ್ ಮಾಡು ಬಂದು ಹುಡುಗರಿಗೆಲ್ಲ ನಾನು ಸೆಟಪ್ ಮಾಡ್ಕೊಂತೀನಂತ. ಏ ಮೊದ್ಲೇ ನೀ ಅವ್ನ ಕರ್ಸು. ನಿಜ ಏನನ್ನೋದು ಗೊತ್ತಾಗಬೇಕು, ಕರ್ಸವನ. ಕೋಪ ಮಾಡ್ಕೋಬೇಡ. ಅವ ಅಂದಾಗ ನಂದಿ ಏನಾಗತ್ತ ಏನೇ ಆಗ್ತದ ನೀ ಅಂತ ಹೇಳಿ ಸುಮ್ಮನೆ ಆಗಿದ್ದೀನಿ. ಯಾರ ಆಗಿದ್ರ ಕೈಯಾಗ ಬರ್ತಿತ್ತು ಚಪ್ಲಿ. ನಿನಗೊಂದು ಕಿವಿ ಮಾತು ಹೇಳ್ತೀನಿ ಕೇಳ್ಕೊ. ನೋಡು ಡೌಟ್ ಗಿೌಟ್ ಏನಾದ್ರೆ
ಉಳಿದು ಕುಂದು ಕಾಲ್ ತಪ್ಪಿ ಜಾರ್ ಬಂದ್ಬಿಟ್ರೆ ಸ್ವಂಟಕ್ಕೆ ನೋವು ಬರುದಂತೂ ಗ್ಯಾರಂಟಿ. ಏನ್ ಲೇಪಿಸಿ ರೋಡ್ ಮೇಲೆ ಡ್ಯೂಟಿ ಮಾಡಂದ್ರ ಸಿಟಿಗೆ ಬಂದು ನನ್ನ ಮಗಳ ಜೊತೆ ಡಾನ್ಸ್ ಮಾಡಕತ್ತಿಯಲ್ಲ, ಬೀದಿ ಮೇಲೆ ನನ್ನ ಮನ ಕಳಿಬೇಡ. ಮನಸ್ಸಿದ್ರ ಹಿರಿಯರನ್ನು ಕರೆ ತಂದು ಮದ್ವೆ ಸಿದ್ಧ ಮಾಡು, ಇಲ್ಲಾಂದ್ರ ಸಾಹೇಬ್ಗೆ ಹೇಳಿ ನಿನ್ನೆಲ್ಲ ಕಿಡ್ನಾಪ್ ಕೇಸ್ ಹಾಕ್ತೀನಿ. ಬಿ ಕೇರ್ಫುಲ್. ಅವಲ್ಲ ಸಾಬ್ರ, ಸುಮ್ಮನೆ ಕೇಸ್ ಹಾಕಿ ಊರಿಡಿ ಎಬ್ಬಿಸ್ಬೇಡ್ರಿ. ನಮ್ಮ ವಿಷಯ ನೀವ್ ಹೇಳಿದಂಗ ಹಿರಿಯರನ್ನ ನಿಮ್ಮನೆ ಕಳಿಸಿ ಮದುವೆ ಫಿಕ್ಸ್ ಮಾಡ್ತೇನೆ. ಹೌದಪ್ಪ, ಮದುವೆನಂತೂ ಲಘುನ ಫಿಕ್ಸ್ ಮಾಡ. ಯಾಕಂದ್ರ ನಾನು ಇವ್ರನ್ನ ತುಂಬಾ ಪ್ರೀತಿಸ್ತೀನಿ. ಎಷ್ಟೊಂದು ಪ್ರೀತಿಸಿದ್ಯವ್ವ, ಆ ಹೃದಯ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಎಲ್ಲ ಇಟ್ಟಿರೋದ್ಯಾ ಹೃದಯ ನನ್ನ ಪ್ರೀತಿ. ಲೇ ಮಾಡಗೇಳಿ ಇಲ್ಲ ಐತಿ ಅಂತ ತಂದೆ ಮುಂದೆ ನೀನ್ ನೇರವಾಗಿ ಹೇಳಾಕತ್ತಿಯಲ್ಲ. ನಿನ್ನ ಹೃದಯಕ್ಕೆ ಜನ್ಮ ಕೊಟ್ಟವನು ನಾನು, ಇಲ್ಲಂದ್ರ ನಿನಗೆ ಎಲ್ಲಿಂದ ಬರ್ತಿತ್ತು ಹೃದಯ? ಸರ್, ಇನ್ನು ಅರಿಯೋದು ಒಬ್ಬ ಮಪ್ಪಿನಾಗ ಪ್ರೀತಿ ಎಂಬ ಸಾಗರದಾಗ ಈಜಿ ಬಿಟ್ಟಿವಿ. ನೀವ್ ಹೇಳಿದಂಗ ನಿಮ್ಮಗಳನ್ನ ಮದುವೆಯಾಗಿ ಮನೆ ತುಂಬಿಬಿಟ್ಟೇನೆ. ಅಷ್ಟು ಮಾಡಪ್ಪ. ನಾನಂತೂ ಇಂಜಿನಿಯರ್ ಆಫೀಸರ್ನ ಹುಡುಕಿ ಮಗ ಮದುವೆ ಮಾಡುವುದಂತ ಬೇಸಿಕ್ ಹೋಗಿನಿ. ಮನೆಗೂ ನಿನ್ನಂತ ಕಾನ್ಸ್ಟೇಬಲ್ ಜೊತೆ ಮದುವೆ ಮಾಡಿ ನಾ ಕಾಲ ಕಳಿವಂಗ ಮಾಡ್ತೀನಿ. ನಮಸ್ಕಾರ. ನಿಮ್ಗೆ ಎಲ್ಲೋ ನೋಡ್ತೇನೆ ಎಲ್ಲೋ ಏನ್ ಸರ್ ವಿಚಾರ ಮಾಡಕತ್ತೀರಿ? ನಾನು ಒಂದ್ಸಲ ನಿಮ್ಮ ಸಾಹಿಬ ಮತ್ತೆ ಕೂಡ ಬಂದಿಲ್ಲ, ಅವನೇ ನಾನು. ಇವ್ರು ನೋಡಿದ್ರೆ ನನಗೆ ಯಾಕೋ ಊರಾರಿ ಕಣಗ ಕಾಣಾಗ್ತೈತಿ. ಆದ್ರೆ ಈ ಮಕ್ಕಳ ಸ್ಟೈಲ ಚೇಂಜ್ ಐತಲ್ಲ ನಾನು. ಮೇಡಮ್, ನೀವು ಯಾರ ಬಗ್ಗೆ ವಿಚಾರ ಮಾಡಕತ್ತೀರ ಅದು ಕರೆಕ್ಟ್ ಐತಿ. ನಾನು ಸಾಫ್ಟ್ವೇರ್ ಇಂಜಿನಿಯರ್. ಬೆಂಗಳೂರು ನನ್ನ ಮನೆ, ಗುಲ್ಬರ್ಗ ನಮ್ಮ ಅಜ್ಜಿ ಮನೆ, ನಮ್ಮ ಅವನ ಮನೆ ಕಾರವಾರ. ಮಂತ್ಲಿ ನನ್ನ ಪೇಮೆಂಟು 40,000 ರುಪೀಸ್. ನಾನು ಅಷ್ಟು ಮತ್ತೆ ಫ್ಲಾಟ್ ಕಾರ್ ಬುಕ್ ಮಾಡಿ. ಈ ಸರ್ಟಿಫಿಕೇಟ್ ಜನ ಎಲ್ಲಿ ಬಂದು ಗಂಟು ಬಿಧಾನ ಹೋಗ್ತೀನಿ. ಈ 420 ನನ್ನ ಮಗ 40,000 ಪೇಮೆಂಟ್ ತಗೊಂಡು ಹೋಗಿ ಈ ನಮ್ಮ ಅವಲ್ದಾರ ಮಾವ ಇವನು ಹಿಡಿದ್ರೆ ನನ್ನ ಮದುವೆ ಲಕ್ಷ್ಮೀ ಜೊತೆ ಆಗಂಗಿಲ್ರಿ. ಅನ್ನಂಗ ತಮ್ಮ ನೀನು ಮದುವೆ ಆಗೈತೇನ್ರಿ? ಹೆಣ್ಣು ನೋಡಿದ್ರಿ, ಅದು ಮದುವೆ ಆಗಿಲ್ಲ. ನಾನು ನೋಡಿರೋ ಹೆಣ್ಣು ಭಾಳ ಸ್ವಚ್ಛ. ನೋಡ್ರಿ, ನನ್ನ ಮಗಳ ಮದುವೆಗ ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ. ಡೇಟ್ ಏನಾದ್ರು ಫಿಕ್ಸ್ ಆಗ್ತಂದ್ರೆ ನಾನು ಮತ್ತೆ ನಿಮ್ಗೆ ಇನ್ವಿಟೇಷನ್ ಕೊಡ್ತೀನಿ. ಅಷ್ಟು ಮಾಡೋ ಮುಂದಿಂದ ಆ ಮುರಾರಿ ಗೊತ್ತು. ಹಲೋ, ಹೌದ್ರಿ ನಾನು. ಏನು ಸರ್, ಇನ್ನು ನನ್ನಂತೂ ಹೊರಮಟ್ಟ ಬರ್ತಾ ಇದ್ದಾರಾ? ಓಕೆ ಸರ್, ಓಕೆ 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 ಸರ್. ಏನಾದ್ರು ಸುಳ್ಳು ಎಷ್ಟೇ ಪ್ರಾಬ್ಲಮ್ ನೋಡ್ರಿ. ಆ ಸುತ್ತೇಶ ಟೈಮ್ ಆಗ್ಬಿಟ್ಟಿದೆ ಅಂತ ಕಾನಿಸ್ಟೇಬಲ್ ಕೊಡಲು ನಿರ್ಧಾರ ಮಾಡಿ ಏನ ಇನ್ನು ಸುಮ್ಮನೆ ಇರಬಾರದು. ಮೊಬೈಲ್ ಮೂಲಕ ಮೆಸೇಜ್ ಕೊಟ್ಟು ಲಕ್ಷ್ಮಿಯನ್ನ ಧರ್ಮಸ್ಥಳ ಕರ್ಕೊಂಡು ಹೋಗಿ ಲವ್ ಮ್ಯಾರೇಜ್ ಆಗ್ತಾ ಇದ್ರ ನಾನು ಭೂಗತ ಜಗತ್ತಿನ ಮುರಾಲಿ ಅಲ್ರಿ. ನನ್ನ ಕುಖ್ಯಾತ ರೌಡಿಸಂ ಎತ್ತಿಕತ್ತು ಯಾರಿಗೂ ಗೊತ್ತಿಲ್ರಿ. ನಾನು ಮನಸ್ಸು ಮಾಡಿದ್ರ ಭೂಲೋಕವನ್ನ ಭಸ್ಮ ಮಾಡಬಲ್ಲ, ತಾಯಿನೇ ತಂಗಡ ಆಗೋದಲ್ರಿ. ಅಂತ ಚಾತುರತೆ ನನ್ನೆಲ್ಲ ಐತಿ. ಆದ್ರೆ ಇಲ್ಲಿ ನಿಂತ್ರ ಮಾಡಿ ಎಲ್ಲರೂ ಐತಿ. ಸ್ಪಾಟ್ ಬಿಟ್ಟು ಹೋಗ್ಲೇಬೇಕು. ಈ ಧರ್ಮರಾಜನಂದ್ರೆ ಎಲ್ಲರೂ ಸಲಾಂ ಬಯ್ಯ ಅಂತಾರೆ. ಆದ್ರೆ ಹಳ್ಳಿ ಬೆಪ್ಪನ ಮಕ್ಕಳು ನನ್ನನ್ನು ಆಲಕಾಯ್ದ ಉಗ್ರನಂತ ಜಿಲ್ಲೆಯೆಲ್ಲಡೆ ಎದುರು ಮಾಡಿ ನನ್ನ ಗೌರವಕ್ಕೆ ಮಸಿ ಬಳಿಯುತ್ತಿದ್ದಾರೆ. ಇನ್ನು ನಾನು ಸುಮ್ಮನೆ ಉಳಿಯಲಾರೆ. ಆದಷ್ಟು ಬೇಗನೆ ಪ್ರಜ್ವಲಿಸುವ ಪ್ರತೀಕಾರದ ಬಾಣ ಸಿದ್ಧಪಡಿಸಿ ಬತ್ತಳಿಕೆಯೊಂದಿಗೆ ಅವರ ರುಂಡವನ್ನು ಚೆಂಡಾಡಿ ಅಗ್ನಿ ಕುಂಡದಲ್ಲಿ ಹಾಕಿ ಅವರ ಮಾಡುವವರೆಗೂ ನನಗೆ ಸಮಾಧಾನ ಇಲ್ಲ. ನಮಸ್ಕಾರ ರೀ ಸರ. ಓ, ಏನ್ ವಿಷಯ? ತಮ್ಮ ವಿರುದ್ಧ ಕುಂಟಜ ಕೋರ್ಟ್ನಾಗ ಒಳಗೆ ಬರ್ತಾರ ದಾವೆ ಹಾಕ್ಯಾನ. ತಾವು ಕೋರ್ಟಿಗೆ ಹಾಜರಾದ ಕಾರಣ ಸಂಬಂಧ
ಜಾರಿ ಮಾಡಿದ್ರೆ ನಿನ್ ಸಮನ್ಸ್ ತಗೊಂಡು ಸಂಡಸ್ನಾಗ ಹಾಕೋ. ನನ್ನಂತ ಮಿನಿಸ್ಟರ್ಗೆ ಸಮನ್ಸ್ ವಾರಂಟ್. ಸರ್, ಕೋರ್ಟು ಕಾನೂನು ಎಲ್ಲರಿಗೂ ಒಂದೇ ಸಮಾನ. ತಾವು ಮಿನಿಸ್ಟರ್ ಇರ್ಬೋದ್ರಿ, ಕಮಿಷನರ್ ಇರ್ಬೋದ್ರಿ, ಆದ್ರ ನ್ಯಾಯ ಅನ್ನೋದು ಎಲ್ಲರಿಗೂ ಒಂದಾರಿ. ನನ್ನ ಮುಂದೆ ನಿಂತು ನನಗೆ ಎದುರು ಉತ್ತರ ಹಾಕ್ತೀರಲ್ಲ ಮಗನ, ಒತ್ತು ಹೊರಗೆ ಹಾಕ್ತೀನಿ. ನಡೀಲೆ, ಅದೇನ್ ಬರುತ್ತೋ ನಾನು ನೋಡ್ಕೊತೀನಿ. ಆದ್ರೆ ಸರ್, ಕೇಂದ್ರ ಸಚಿವ ಈ ಧರ್ಮರಾಜನಿಗೆ ಸಮನ್ಸ್. ರಾಜಕೀಯದಲ್ಲಿದ್ದು ಕಾನೂನನ್ನ ಯಾವ ರೀತಿ ಕೈಗೆ ತಗೊಳ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಏನ್ ಹೇಳಿ, ಭಾರಿ ಟೆನ್ಷನ್ ಅಲ್ಲಿ ಇದ್ದಂತೆ ಕಾಣುತ್ತೆ. ಅದೇ ನಮ್ಮ ಸಾಲದ ಕುಂಟಜ್ಜ ತಮ್ಮ ಹೊಲದ ವಿರುದ್ಧ ನಮ್ಮ ವಿರುದ್ಧ ಕೋರ್ಟ್ ಆಗಿ ಕೇಸ್ ಹಾಕ್ಯಾನಂತ. ಆವತ್ತೇ ನಾನು ಬಡ್ಕೊಂಡೆ, ಆ ಕುಂಟಜ್ಜನಿಗೆ ಒಂದು ಗತಿ ಕಾಣಿಸಿಯೇ ಬಿಡೋಣಂತ. ತಮ್ಮ ಮಾಧವ, ಇನ್ನೂ ಟೈಮ್ ಇದೆ. ನಾವು ಕೋರ್ಟಿನ ಮೆಟ್ಟಿಲು ಹತ್ತುವುದಕ್ಕಿಂತ ಮುಂಚೆ ಆ ಮುದುಕನನ್ನ ಮುಹೂರ್ತ ನೋಡಿ ಮುಗಿಸಿ ಬಿಡೋಣ. ನಾವು ಮಾಡುವ ಕಾರ್ಯ ಕಾನೂನಿನ ವಿರುದ್ಧವಾಗಿರಬಾರದು. ಹಾಂಗ್ ಸ್ಕೆಚ್ ಆಗಿ ಫಿನಿಶ್ ಮಾಡೋಣ. ತಗೊಳ್ಳಿ ಸರ್, ನಮ್ಮ ಪಾರ್ಟಿಯಿಂದ ಬಂದ ಕ್ಯಾಶ್ 1 crore 50 lakh. ನಮ್ಮ ಪಾರ್ಟಿಯಿಂದ ಬಂದದ್ದು 1 crore 25 lakh. ನಮ್ಮ ಪಾರ್ಟಿಯಿಂದ ಬಂದದ್ದು 1 crore 10 lakh. ವೆರಿ ಗುಡ್. ಎಲ್ಲೂ ವಿಘ್ನವಿಲ್ಲದ ನಿರ್ವಿಘ್ನ ನಿಪುಣತೆಯಲ್ಲಿ ಸ್ಮಗ್ಲಿಂಗ್ ಮಾಡಿ ಹಣ ಸಂಪಾದಿಸಿ ಬಂದಿರಲ್ಲ. ನನಗೆ ಬಹುತ್ ಖುಷಿಯಾಗಿದೆ. ಇವತ್ತಿನ ಖುಷಿಯಾಗಿ ನಾವೆಲ್ಲರೂ ಎಂಜಾಯ್ ಮಾಡೋಣ. ಪಾರ್ಟಿಗೆ ಅರೇಂಜ್ಮೆಂಟ್ ಮಾಡಿ ಗ್ರೂಪ್ ಡ್ಯಾನ್ಸ್ ಅನ್ನ ಕರೆಸಿ. ಡ್ಯಾಡಿಯವರೆಂದ್ರೆ ಹೀಗಿರ್ಬೇಕು. ಕೆಲ ಅಪ್ಪಂದಿರು ಮಕ್ಕಳ ಮುಂದೆ ಎಂಜಾಯ್ ಮಾಡದೆ ಹೊರಗಡೆ ಹೋಗಿ ಮಾಡ್ತಾರೆ. ನಮ್ಮ ಡ್ಯಾಡಿಯವರು ಹಾಗಲ್ಲ. ಮಕ್ಕಳಾದ್ರೇನು ಮೊಮ್ಮಕ್ಕಳಾದ್ರೇನು ಎಲ್ಲರ ಜೊತೆನೂ ಜಾಲಿಯಾಗಿರ್ತಾರೆ. ಸರ್, ತಂದಿರುವ ಕ್ಯಾಸ್ ಎಲ್ಲ ಎಲ್ಲಿರುವುದು? ನಮ್ಮ ಮನೆ ಅಂಡರ್ಗ್ರೌಂಡ್ 8ನೇ ಬ್ಲಾಕ್ 3ನೇ ನಂಬರ್ನ ರೂಮ್ ನಲ್ಲಿ ಹಾಕಿ ಲಾಕ್ ಮಾಡಿ ಬನ್ನಿ. ಓಕೆ. ಈ ಧರ್ಮರಾಜನ ರಾಜ್ಯಕ್ಕೆ ರಾಜಯೋಗದಲ್ಲಿ ಸೋಲೆಂಬುದೇ ಇಲ್ಲ. ಹುಕ್ಕೇರಿ ಸುಬ್ರಹ್ಮಣ್ಯನ ಆರಾಧನೆ, ಕೊಲ್ಲೂರು ಮೂಕಾಂಬಿಕೆ ನವಚಂಡಿ ಹತ್ರ, ಧರ್ಮಸ್ಥಳದ ನೇತ್ರಾವತಿಯ ಪುಣ್ಯ ಜಲದಿಂದ ಈ ಧರ್ಮರಾಜನ ನೆಲಗಟ್ಟು ಗಟ್ಟಿಯಾಗಿದೆ. ಈ ಧರ್ಮದ ಬೇರು ಅಲ್ಲಾಡಿಸುವ ಗಂಡು ಕಲಿಗಂಡು ಯಾರು ಹುಟ್ಟಿಲ್ಲ, ಹುಟ್ಟುವುದೂ ಇಲ್ಲ. ಗಾಂಡಿವ, ನಮ್ಮ ರೈಟ್ ಹ್ಯಾಂಡ್ ಮುರಾರಿಗೆ ಫೋನ್ ಹಚ್ಚಿ ಗಣೇಶ್ ಕಲ್ಲೂರಿನ ಕಮಲಮಳೆ ಮಗಳು ಕಮಲೆಯನ್ನ ಸುರಾದೇಯ ನಶೆಯಲ್ಲಿ ನರ್ತಿಸೋಣ. ಹಲೋ ಮುರಾರಿ, ನಾನು ಗಾಂಡಿವ ಮಾತಾಡೋದು. ಕೂಡಲೇ ನಮ್ಮ ಕ್ಲಬ್ ಡಾನ್ಸರ್ ಕಮಲೆಯನ್ನ ಕರೆದುಕೊಂಡು ಬಾ. ಓಕೆ?
ನಿನ್ಯಾಗೆ ಶ್ರೀಮತಿ ನೀ ಹೆಣ್ಣಾಗಿ ಸಂಗನ್ನಾಗಿ ತೆಂಗಾಗೆ ಕಾಡುತ್ತಿ Oh no sorry